ಪಾಠ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅಂತಕ್ಕಂಥ ಪಾಠದ ಅತಿ ಮುಖ್ಯವಾಗಿರ್ತಕ್ಕಂಥ 23 ಬಹು ಆಯ್ಕೆ ಪ್ರಶ್ನೆಗಳನ್ನು ತಂದಿದ್ದೀನಿ. ಇದಕ್ಕಿಂತ ಮುಂಚೆ ಮೊದಲ ಪಾಠ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಪಾಠದ ಮೇಲೆ 60 ಬಹು ಆಯ್ಕೆ ಪ್ರಶ್ನೆಗಳನ್ನು ಮಾಡಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೆ ಐಕಾರ್ಡಲ್ಲಿ ವಿಡಿಯೋ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ತಾವು ಹೊಸಬರಾಗಿದ್ರೆ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಅಷ್ಟಲ್ಲದೆ ನೀವುಗಳು ನನ್ನ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಸೇರ್ಬೋದು. ಯಾಕಂದರೆ ಯೂಟ್ಯೂಬಲ್ಲಿ 24 ಗಂಟೆ ಒಳಗೆ ಕೇವಲ 3 ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ನಾವು ಪ್ರತಿನಿತ್ಯ 5 ರಿಂದ 6 ವಿಡಿಯೋಗಳ ಅಪ್ಲೋಡ್ ಮಾಡೋದ್ರಿಂದ ಆ ಲಿಂಕ್ಗಳ ಆ ನೋಟಿಫಿಕೇಶನ್ ನಿಮಗೆ ತಲುಪದೇ ಇರ್ಬೋದು. ಅದಕ್ಕಾಗಿ ತಾವುಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಸೇರಿಕೊಂಡ್ರೆ ನಾವು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕ್ಗಳನ್ನು ಅಲ್ಲಿ ಶೇರ್ ಮಾಡ್ತೀವಿ ಅಂತ ಹೇಳ್ತಾ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಪಾಠದ ಬಹು ಆಯ್ಕೆ ಪ್ರಶ್ನೆಗಳ ಸರಣಿಯನ್ನು ಪ್ರಾರಂಭಿಸೋಣ. ಪ್ರಶ್ನೆ ಸಂಖ್ಯೆ 1, ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರಾಳಿಗಳಾಗಿ ನಿಲ್ಲದಂತೆ ಮಾಡಿದ ಯುದ್ಧಗಳು. ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರಾಳಿಗಳಾಗಿ ನಿಲ್ಲದಂತೆ ಮಾಡಿದ ಯುದ್ಧಗಳು. ಇದು ಬ್ರಿಟಿಷರ ಪರವಾಗಿರ್ತಕ್ಕಂಥ ಹೇಳಿಕೆ ಇತ್ತು. 1 ಪ್ಲಾಸಿ ಕದನ, 2 ಬಕ್ಸಾರ್ ಕದನ, 3 ಕರ್ನಾಟಿಕ್ ಯುದ್ಧಗಳು, 4 ಮೇಲಿನ ಎಲ್ಲವೂ. ಅಂದರೆ ಈ ಯುದ್ಧದ ಮೂಲಕ ಏನಾಯ್ತಪ್ಪ ಅಂದ್ರೆ ಬ್ರಿಟಿಷರು ಭಾರತದಲ್ಲಿ ಬಹಳಷ್ಟು ಬಲಿಷ್ಠರಾದರು, ಎದುರಾಳಿ ಯುರೋಪ್ ದೇಶಗಳೆಲ್ಲ ಕೂಡ ಏನಾದ್ರಪ್ಪ ಅಂದ್ರೆ ದುರ್ಬಲರಾದ್ರು ಅಂತಕ್ಕಂಥ ಪ್ರಶ್ನೆ ಇತ್ತು. ಉತ್ತರ ಇದೆ ವಿದ್ಯಾರ್ಥಿಗಳೇ 3 ಕರ್ನಾಟಿಕ್ ಯುದ್ಧಗಳು. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2, ಬ್ರಿಟಿಷರು ಬಂಗಾಳ ಪ್ರಾಂತದ ಮೇಲೆ ಸಂಪೂರ್ಣ ರಾಜಕೀಯ ನಿಯಂತ್ರಣ ಸಾಧಿಸಲು ಸಹಾಯಕವಾದ ಯುದ್ಧಗಳು. ನೋಡಿ, ಬ್ರಿಟಿಷರು ಬಂಗಾಳ ಪ್ರಾಂತದ ಮೇಲೆ ಸಂಪೂರ್ಣವಾಗಿ ರಾಜಕೀಯ ನಿಯಂತ್ರಣ ಸಾಧಿಸಲಿಕ್ಕೆ ಸಹಾಯಕವಾದ ಯುದ್ಧ ಯಾವುದು? ಆಯ್ಕೆ 1 ಪ್ಲಾಸಿ ಕದನ ಮತ್ತು ಕರ್ನಾಟಿಕ್ ಯುದ್ಧ, ಆಯ್ಕೆ 2 ಬಕ್ಸಾರ್ ಕದನ ಮತ್ತು ಕರ್ನಾಟಿಕ್ ಯುದ್ಧ, ಆಯ್ಕೆ 3 ಕರ್ನಾಟಿಕ್ ಯುದ್ಧಗಳು ಮತ್ತು ಬಕ್ಸಾರ್ ಕದನ, ಆಯ್ಕೆ 4 ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನ. ಸರಿ ಉತ್ತರ ಇತ್ತು ಆಯ್ಕೆ ಸಂಖ್ಯೆ 4 ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನದಿಂದ ಬ್ರಿಟಿಷರು ಬಂಗಾಳ ಪ್ರಾಂತದ ಮೇಲೆ ಸಂಪೂರ್ಣವಾಗಿ ರಾಜಕೀಯ ನಿಯಂತ್ರಣವನ್ನು ಸಾಧಿಸಿದರು. ಪ್ರಶ್ನೆ 3, ಬ್ರಿಟಿಷರು 1765ರ ವೇಳೆಗೆ ಭಾರತದ ಈ ಭಾಗದಲ್ಲಿ ಪ್ರಭುತ್ವವನ್ನು ಸಾಧಿಸಿದ್ದರು. ನೋಡೋಣ. ಆಯ್ಕೆ 1 ಉತ್ತರ ಭಾಗ, ಆಯ್ಕೆ 2 ಪೂರ್ವ ಭಾಗ, ಆಯ್ಕೆ 3 ದಕ್ಷಿಣ ಭಾಗ, ಆಯ್ಕೆ 4 ಪಶ್ಚಿಮ ಭಾಗ. ಬ್ರಿಟಿಷರು 1765ರ ವೇಳೆಗೆ ಭಾರತದ ಪೂರ್ವ ಭಾಗದಲ್ಲಿ ಅವ್ರು ಏನಾಗಿದ್ರಪ್ಪ ಅಂದ್ರೆ ಸಂಪೂರ್ಣವಾಗಿ ಪ್ರಭುತ್ವವನ್ನು ಸಾಧಿಸಿದ್ರು. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4, ಬ್ರಿಟಿಷರ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿದ್ದವರು. ನೋಡೋಣ. ಆಯ್ಕೆ 1 ಮರಾಠ ಮತ್ತು ಅವಧ್ ಸಂಸ್ಥಾನ, ಆಯ್ಕೆ 2 ಮರಾಠ ಮತ್ತು ಮೈಸೂರು ಸಂಸ್ಥಾನ, ಆಯ್ಕೆ 3 ಮರಾಠ ಮತ್ತು ಸತಾರ್ ಸಂಸ್ಥಾನ, ಆಯ್ಕೆ 4 ಮೈಸೂರು ಮತ್ತು ಝಾನ್ಸಿ ಸಂಸ್ಥಾನ. ಬ್ರಿಟಿಷರ ರಾಜ್ಯ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿರ್ತಕ್ಕಂಥ ಪ್ರಮುಖ ಸಂಸ್ಥಾನಗಳು ಯಾವಪ್ಪ ಅಂದರೆ ಅದು ಆಯ್ಕೆ 3 ಮರಾಠರು ಮತ್ತು ಮೈಸೂರು ರಾಜಮನೆತನಗಳು ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಭಾರತೀಯ ರಾಜ್ಯಗಳನ್ನು ಕಬಳಿಸಲು ಸಹಾಯಕವಾದ ನೀತಿಗಳು. ನೋಡಿ, ಆಯ್ಕೆ 1 ಸಹಾಯಕ ಸೈನ್ಯ ಪದ್ಧತಿ, ಆಯ್ಕೆ 2 ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಆಯ್ಕೆ 3 ಮೇಲಿನ 2 ನೀತಿಗಳು, ಆಯ್ಕೆ 4 ಮೇಲಿನ ಯಾವುದೇ ನೀತಿ ಅಲ್ಲ. ಭಾರತೀಯ ರಾಜ್ಯಗಳನ್ನು ಕಬಳಿಸಲು ಸಹಾಯಕವಾಗಿರ್ತಕ್ಕಂಥ ನೀತಿಗಳೇ ಮೇಲಿನ 2 ಅಂದರೆ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಗಳು. ಮುಂದಿನ ಪ್ರಶ್ನೆ, ಬ್ರಿಟಿಷರು ಮರಾಠ ಮತ್ತು ಮೈಸೂರು ಸಂಸ್ಥಾನಗಳೊಂದಿಗೆ ಎಷ್ಟು ಯುದ್ಧವನ್ನು ಮಾಡಿದ್ದರು? ನೋಡಿ, ಬ್ರಿಟಿಷರು ಮರಾಠರ ಮತ್ತು ಮೈಸೂರು ಸಂಸ್ಥಾನಗಳೊಂದಿಗೆ ಒಟ್ಟು ಎಷ್ಟು ಯುದ್ಧಗಳನ್ನು ಮಾಡಿದ್ದಾರೆ? ಆಯ್ಕೆ 1 2 3, ಆಯ್ಕೆ 3 3 3, ಆಯ್ಕೆ 3 3 2, ಆಯ್ಕೆ 4 3 4. ಅಂದರೆ ಮೊದಲ ಸೂಚಿಸೋದು ಆಂಗ್ಲೋ ಮರಾಠ, ಎರಡನೇ ಸೂಚಿಸ್ತಕ್ಕಂಥದ್ದು ಆಂಗ್ಲೋ ಮೈಸೂರು ಯುದ್ಧಗಳು ಅಂತ ಕರೀತಾರೆ, ಕರ್ನಾಟಿಕ್ ಯುದ್ಧಗಳು ಅಂತ ಕರೀತಾರಲ್ಲ ಅದು. ಬ್ರಿಟಿಷರು ಮರಾಠರ ಜೊತೆಗೆ ಎಷ್ಟು ಯುದ್ಧ ಮಾಡಿದ್ರು, ಆಮೇಲೆ ಮೈಸೂರು ಸಂಸ್ಥಾನಗಳೊಂದಿಗೆ ಎಷ್ಟು ಯುದ್ಧವನ್ನು ಮಾಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇತ್ತು. ಅದ್ರ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ 3 4. ಬ್ರಿಟಿಷರು ಮರಾಠರೊಂದಿಗೆ 3 ಬಾರಿ ಯುದ್ಧ ಮಾಡಿದ್ರೆ ಮೈಸೂರು ಸಂಸ್ಥಾನದೊಂದಿಗೆ 4 ಬಾರಿ ಯುದ್ಧವನ್ನು ಮಾಡಿದ್ದಾರೆ. ಮುಂದಿನ ಪ್ರಶ್ನೆ 7, ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಏನು? ಹಾಗಾದ್ರೆ ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು ಯಾವಿದಾವೆ? ಆಯ್ಕೆ 1 ಮರಾಠರು 2ನೇ ಶಾ ಆಲಂನನ್ನು ದೆಹಲಿ ಸಿಂಹಾಸನದ ಮೇಲೆ ಕುಳ್ಳಿರಿಸಿದರು. 2 ಎರಡನೇ ಶಾ ಆಲಂ ಕೋರ ಮತ್ತು ಅಹಮದಾಬಾದ್ಗಳನ್ನು ಮರಾಠರಿಗೆ ನೀಡಿದನು. 2 ಹೇಳಿಕೆಗಳಿದ್ದಾವೆ. ಆಯ್ಕೆ 1 ಮೊದಲ ಹೇಳಿಕೆ ತಪ್ಪಿದೆ, ಆಯ್ಕೆ 2 ಎರಡನೇ ಹೇಳಿಕೆ ತಪ್ಪಿದೆ, ಆಯ್ಕೆ 3 1 ಮತ್ತು 2 ತಪ್ಪಿದಾವೆ, ಆಯ್ಕೆ 4 1 ಮತ್ತು 2 ಸರಿ ಇದಾವೆ.
ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಆಯ್ಕೆ 4 1 ಮತ್ತು 2 ಎರಡು ಹೇಳಿಕೆಗಳೇನಿದಾವಪ್ಪ ಅಂದರೆ ಸರಿಯಾಗಿರ್ತಕ್ಕಂಥ ಹೇಳಿಕೆಗಳೇ ಆಗಿದ್ದಾವೆ. ಪ್ರಶ್ನೆ 8, ನಾರಾಯಣ್ ರಾಯ್ನನ್ನು ಕೊಲೆ ಮಾಡಿದವನು. ನೋಡೋಣ. ಆಯ್ಕೆ 1 ಬ್ರಿಟಿಷರು, ಆಯ್ಕೆ 2 ಮಾಧವ್ ರಾವ್, ಆಯ್ಕೆ 3 ರಘುನಾಥ್ ರಾವ್, ಆಯ್ಕೆ 4 ಎರಡನೇ ಶಾ ಆಲಂ. ನಾರಾಯಣ್ ರಾಯ್ನನ್ನ ಕೊಲೆ ಮಾಡ್ತಕ್ಕಂಥವ್ರೆ ಆಯ್ಕೆ 3 ರಘುನಾಥ್ ರಾವ್. ಪ್ರಶ್ನೆ 9, ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು. ನೋಡೋಣ. 1 ಮರಾಠರು ಅಹಮದಾಬಾದನ್ನು ಕಳೆದುಕೊಂಡರು. 2 ಎರಡನೆಯ ಮಾಧವ್ ರಾಯ್ ಪೇಶ್ವೆ ಆದನು. 3 ಮೇಲಿನ 2 ಹೇಳಿಕೆ ಸರಿ. 4 ಮೇಲಿನ 2 ಹೇಳಿಕೆಗಳು ತಪ್ಪು. ಸೊ ಉತ್ತರ ಸರಿ ಇದ್ದಾವೆ. ಮರಾಠರು ಅಹಮದಾಬಾದನ್ನು ಕಳೆದುಕೊಳ್ತಾರೆ. 2ನೇ ಮಾಧವ್ ರಾಯ್ ಪೇಶ್ವೆಯನ್ನ ಆಗ್ತಾನೆ. ಇದೇ ಮೊದಲ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮ ಆಗಿತ್ತು. ಪ್ರಶ್ನೆ 10, ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಈ ಒಪ್ಪಂದದ ಮೂಲಕ ಕೊನೆಯಾಯಿತು. ಆಯ್ಕೆ 1 ಕೋರೆ ಒಪ್ಪಂದ, ಆಯ್ಕೆ 2 ಅಹಮದಾಬಾದ್ ಒಪ್ಪಂದ, ಆಯ್ಕೆ 3 ಸಾಲ್ಭಾಯ್ ಒಪ್ಪಂದ, ಆಯ್ಕೆ 4 ಮೇಲಿನ ಯಾವುದೂ ಅಲ್ಲ. ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಅದು ಸಾಲ್ಭಾಯ್ ಒಪ್ಪಂದದ ಮೂಲಕ ಕೊನೆಯಾಯಿತು. ಆಯ್ಕೆ 3 ಸರಿ ಉತ್ತರ ಇತ್ತು. ಪ್ರಶ್ನೆ 11, ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಗೆ ವೆಲ್ಲೆಸ್ಲಿ ಅನುಸರಿಸಿದ ನೀತಿಗಳು. ನೋಡೋಣ. ಆಯ್ಕೆ 1 ಸಹಾಯಕ ಸೈನ್ಯ ಪದ್ಧತಿ, ಆಯ್ಕೆ 2 ಹೊಸ ರಾಜ್ಯಗಳ ಮೇಲೆ ಯುದ್ಧ ಮಾಡುವುದು, ಆಯ್ಕೆ 3 ರಾಜ್ಯಗಳನ್ನು ನೇರ ನಿಯಂತ್ರಣಕ್ಕೆ ಒಳಪಡಿಸುವುದು, ಆಯ್ಕೆ 4 ಮೇಲಿನ ಎಲ್ಲವೂ ಸರಿ. ಸೊ ಉತ್ತರ ಇತ್ತು ಮೇಲಿನ ಎಲ್ಲ ಅಂಶಗಳ ಸರಿ ಇತ್ತು. ಈ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಗೆ ವೆಲ್ಲೆಸ್ಲಿ ಈ ತ್ರಿಸೂತ್ರಗಳನ್ನು ಬಳಕೆಯನ್ನ ಮಾಡಿದ್ದನು. ಮುಂದಿನ ಪ್ರಶ್ನೆ ಬಂತು, ಈ ಗವರ್ನರ್ ಜನರಲ್ ಅವಧಿಯಲ್ಲಿ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆ ದೊಡ್ಡ ಪ್ರಮಾಣದಲ್ಲಿ ಆಯಿತು. ನೋಡೋಣ ಯಾರಿದ್ದಾರೆ ಅಂತ. ಆಯ್ಕೆ 1 ಲಾರ್ಡ್ ವೆಲ್ಲೆಸ್ಲಿ, ಆಯ್ಕೆ 2 ಲಾರ್ಡ್ ಡೌಲ್ ಹೌಸಿ, ಆಯ್ಕೆ 3 ಮೇಲಿನ ಇಬ್ಬರ ಒಂದು ಅವಧಿಯಲ್ಲಿ, ಅಥವಾ 4 ಮೇಲಿನ ಯಾರು ಅಲ್ಲ ಅಂತಂದ್ರೆ ಅದು ಲಾರ್ಡ್ ವೆಲ್ಲೆಸ್ಲಿಯ ಅವಧಿಯಲ್ಲಿ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆ ಒಂದು ದೊಡ್ಡ ಪ್ರಮಾಣದಲ್ಲೇ ಆಗಿತ್ತು. ಮುಂದಿನ ಪ್ರಶ್ನೆ ಇತ್ತು. ಪ್ರಶ್ನೆ 13, ಪೇಶ್ವೆ ಈ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಳ್ತಾನೆ. ನೋಡೋಣ. ಆಯ್ಕೆ 1 ಸಾಲ್ಭಾಯ್ ಒಪ್ಪಂದ, ಆಯ್ಕೆ 2 ಅಹಮದಾಬಾದ್ ಒಪ್ಪಂದ, ಆಯ್ಕೆ 3 ಬೆಸ್ಸಿನ್ ಒಪ್ಪಂದ, ಆಯ್ಕೆ 4 ಲಾಹೋರ್ ಒಪ್ಪಂದ. ಸೊ ಪೇಶ್ವೆ ಈ ಒಪ್ಪಂದಕ್ಕೆ ಸಹಿ ಹಾಕ್ತಕ್ಕಂಥ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಳ್ತಾನೆ. ಅದು ಇತ್ತು ಆಯ್ಕೆ 3 ಬೆಸ್ಸಿನ್ ಒಪ್ಪಂದ. ಮುಂದಿನ ಪ್ರಶ್ನೆ ಬಂತು, ಮರಾಠ ಮನೆತನಗಳ ನಾಯಕರ ಸಂಘರ್ಷವೇ ಈ ಯುದ್ಧಕ್ಕೆ ಕಾರಣ. ನೋಡುವ. ಆಯ್ಕೆ 1 ಮೊದಲನೇ ಆಂಗ್ಲೋ ಮರಾಠ ಯುದ್ಧ, ಆಯ್ಕೆ 2 ಎರಡನೇ ಆಂಗ್ಲೋ ಮರಾಠ ಯುದ್ಧ, ಆಯ್ಕೆ 3 ಮೂರನೇ ಆಂಗ್ಲೋ ಮರಾಠ ಯುದ್ಧ, ಆಯ್ಕೆ 4 ಮೇಲಿನ ಎಲ್ಲವೂ. ಸೊ ಸರಿ ಇತ್ತು ಎರಡನೇ ಆಂಗ್ಲೋ ಮೈಸೂರು ಯುದ್ಧ. ಆಂಗ್ಲೋ ಮರಾಠ ಯುದ್ಧ ಆಗಬೇಕದು, ಮೈಸೂರು ಅಂತ ಆಗಿದೆ, ಸಾರಿ. ಎಸ್. ಮುಂದಿನ ಪ್ರಶ್ನೆ ಬಂತು ವಿದ್ಯಾರ್ಥಿಗಳಿಗೆ. ಪ್ರಶ್ನೆ ಹೀಗಿದೆ. ಪ್ರಶ್ನೆ ಸಂಖ್ಯೆ 15, ಈ ಯುದ್ಧ ಪರಿಣಾಮದಿಂದ ಲಾರ್ಡ್ ವೆಲ್ಲೆಸ್ಲಿ ಟೀಕೆಗೆ ಒಳಗಾಗಿ ತನ್ನ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಸ್ವದೇಶಕ್ಕೆ ಮರಳುತ್ತಾನೆ. ಆಯ್ಕೆ 1 ಮೊದಲನೇ ಆಂಗ್ಲೋ ಮರಾಠ ಯುದ್ಧ, ಆಯ್ಕೆ 2 ಎರಡನೇ ಆಂಗ್ಲೋ ಮರಾಠ ಯುದ್ಧ, ಆಯ್ಕೆ 3 ಮೂರನೇ ಆಂಗ್ಲೋ ಮರಾಠ ಯುದ್ಧ, ಆಯ್ಕೆ 4 ಮೇಲಿನ ಎಲ್ಲವೂ. ಸೊ ಉತ್ತರ ಇತ್ತು ಎರಡನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಲಾರ್ಡ್ ವೆಲ್ಲೆಸ್ಲಿ ತನ್ನ ಗವರ್ನರ್ ಜನರಲ್ ಹುದ್ದೆಗೆ, ವೈಸ್ರಾಯ್ ಹುದ್ದೆಗೆ ಏನು ಮಾಡ್ತಾನಪ್ಪ ಅಂತಂದ್ರೆ ರಾಜೀನಾಮೆಯನ್ನು ಕೊಡ್ತಾನೆ. ಸೊ ಸ್ವದೇಶಕ್ಕೆ ಮರಳಿ ಹೋಗ್ತಾನೆ. ಪ್ರಶ್ನೆ 16, ಪೇಶ್ವೆಯು ಪೂನಾದ ಬ್ರಿಟಿಷ್ ರೆಸಿಡೆನ್ಸಿ ಮೇಲೆ ದಾಳಿ ಮಾಡಿದ್ದು ಈ ಯುದ್ಧ ನಡೆಯಲು ಕಾರಣವಾಯಿತು. ಪೇಶ್ವೆ ಏನ್ ಮಾಡ್ತಾನಪ್ಪ ಅಂದ್ರೆ ಪೂನಾದಲ್ಲಿರ್ತಕ್ಕಂಥ ಬ್ರಿಟಿಷ್ ರೆಸಿಡೆನ್ಸಿ ಮೇಲೆ ದಾಳಿ ಮಾಡ್ತಾನೆ. ಇದೇ ಕಾರಣ ಏನಾಗ್ತದಪ್ಪ ಅಂದ್ರೆ ಯುದ್ಧ ನಡೀಲಿಕ್ಕೆ ಕಾರಣ ಆಗ್ತದ. ಇದು ಯಾವ ಯುದ್ಧ? ಆಯ್ಕೆ 1 ಮೊದಲನೇ ಆಂಗ್ಲೋ ಮರಾಠ ಯುದ್ಧ, ಎರಡನೇ ಆಂಗ್ಲೋ ಮರಾಠ ಯುದ್ಧ, ಮೂರನೇ ಆಂಗ್ಲೋ ಮರಾಠ ಯುದ್ಧ, ಅಥವಾ 4 ಮೇಲಿನ ಎಲ್ಲವೂ ಯುದ್ಧಗಳಿಗೂ ಕೂಡ ಸರಿಯಾಗಿದೆ. ಆಯ್ಕೆ ಇತ್ತು ಅದು ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಆಯಿತು. ಮುಂದಿನ ಪ್ರಶ್ನೆ, ಬ್ರಿಟಿಷರು ಈ ಯುದ್ಧದ ಮೂಲಕ ಪೇಶ್ವೆ ಪದವಿಯನ್ನ ರದ್ದುಗೊಳಿಸ್ತಾರೆ. ಅದು ಮೊದಲನೇ ಆಂಗ್ಲೋ ಮರಾಠ ಯುದ್ಧ, ಎರಡನೇ ಆಂಗ್ಲೋ ಮರಾಠ ಯುದ್ಧ, ಮೂರನೇ ಆಂಗ್ಲೋ ಮರಾಠ ಯುದ್ಧ, ಅಥವಾ ಮೇಲಿನ ಎಲ್ಲವೂ. ಸೊ ನೋಡಿ, ಬ್ರಿಟಿಷರು ಅಂದ್ರೆ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಪೇಶ್ವೆ ಪದವಿಯನ್ನ ರದ್ದನ್ನ ಮಾಡ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 18, ಸಿಖ್ರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾದವರು ಯಾರು? ಆಯ್ಕೆ 1 ರಣಜಿತ್ ಸಿಂಗ್, ಆಯ್ಕೆ 2 ಚಟ್ಟಾರ್ ಸಿಂಗ್, ಆಯ್ಕೆ 3 ಮೂಲ್ ರಾಜ್, ಆಯ್ಕೆ 4 ಮೇಲಿನ ಯಾವುದೂ ಅಲ್ಲ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ರಣಜಿತ್ ಸಿಂಗ್ ಏನಪ್ಪಾ ಅಂದ್ರೆ ಸಿಖ್ರನ್ನ ಸಂಘಟಿಸುವಲ್ಲಿ ಯಶಸ್ವಿಯನ್ನ ಆಗ್ತಾನೆ. ಮುಂದಿನ ಪ್ರಶ್ನೆ,
ಈ ಒಪ್ಪಂದ ಉಲ್ಲಂಘಿಸಿ ಬ್ರಿಟಿಷರು ಪಂಜಾಬ್ ಆಕ್ರಮಿಸಲು ಸಂಚನ್ನ ಹಾಕ್ತಾರೆ. ಯಾವ ಒಪ್ಪಂದ? ಆಯ್ಕೆ 1 ಲಾಹೋರ್ ಒಪ್ಪಂದ, ಆಯ್ಕೆ 2 ನಿರಂತರ ಯುದ್ಧ ಒಪ್ಪಂದ, ಆಯ್ಕೆ 3 ನಿರಂತರ ಮೈತ್ರಿ ಒಪ್ಪಂದ, ಆಯ್ಕೆ 4 ನಿರಂತರ ಒಪ್ಪಂದ. ಆಯ್ಕೆ ಇತ್ತು 3 ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸಿ ಬ್ರಿಟಿಷರು ಪಂಜಾಬ್ ಮೇಲೆ ಆಕ್ರಮಣವನ್ನು ಮಾಡಲಿಕ್ಕೆ ಸಂಚನ್ನ ಹಾಕ್ತಾರೆ. ಮುಂದಿನ ಪ್ರಶ್ನೆ ಸಂಖ್ಯೆ 20. ಬ್ರಿಟಿಷ್ ಮತ್ತು ಪಂಜಾಬಿಗಳ ಮಧ್ಯೆ ಆದ ಒಪ್ಪಂದ. ಸೊ ಈ ಒಪ್ಪಂದ ಬ್ರಿಟಿಷ್ ಮತ್ತು ಪಂಜಾಬಿಗಳ ಮಧ್ಯೆ ನಡೀತದ. ಅದು 1 ಲಾಹೋರ್ ಒಪ್ಪಂದ, 2 ಬೆಸ್ಸಿನ್ ಒಪ್ಪಂದ, 3 ಸಾಲ್ಭಾಯ್ ಒಪ್ಪಂದ, 4 ನಿರಂತರ ಒಪ್ಪಂದ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಯ್ಕೆ ಸಂಖ್ಯೆ 1 ಲಾಹೋರ್ ಒಪ್ಪಂದ. ಇದು ಬ್ರಿಟಿಷ್ ಮತ್ತು ಪಂಜಾಬಿಗಳ ಮಧ್ಯೆ ಆಗಿರುವ ಒಂದು ಒಪ್ಪಂದ ಆಗಿತ್ತು. ಪ್ರಶ್ನೆ 21. ಮುಲ್ತಾನ್ನಲ್ಲಿ ಬ್ರಿಟಿಷರ ವಿರುದ್ಧ ಪ್ರತಿಭಟಿಸಲು ನೇತೃತ್ವವನ್ನು ವಹಿಸಿದ್ದವರು ಯಾರು? ನೋಡಿ, ಮುಲ್ತಾನ್ ಪ್ರಾಂತ್ಯದಲ್ಲಿ ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಅದರ ನಾಯಕತ್ವವನ್ನು ವಹಿಸಿದ್ದವರು ಯಾರು? ಆಯ್ಕೆ 1 ರಂಜಿತ್ ಸಿಂಗ್, ಆಯ್ಕೆ 2 ಚಟ್ಟಾರಿ ಸಿಂಗ್ ಅಟ್ಟಾರಿವಾಲ್, ಆಯ್ಕೆ 3 ಮೂಲ್ ರಾಜ್, ಆಯ್ಕೆ 4 ಬಲಬೀರ್ ಸಿಂಗ್. ಸೊ ಉತ್ತರ ಇತ್ತು ಆಯ್ಕೆ ಸಂಖ್ಯೆ 3 ಮೂಲ್ ರಾಜ್. ಮುಂದಿನ ಪ್ರಶ್ನೆ ಬಂತು, ಲಾಹೋರ್ನಲ್ಲಿ ಬ್ರಿಟಿಷರ ವಿರುದ್ಧ ಪ್ರತಿಭಟಿಸಲು ನೇತೃತ್ವವನ್ನು ವಹಿಸಿದವರು ಯಾರು? ಓಕೆ, ಆಯ್ಕೆಗಳಿದ್ದಾವೆ. ಆಯ್ಕೆ 1 ರಂಜಿತ್ ಸಿಂಗ್, ಆಯ್ಕೆ 2 ಚಟ್ಟಾರ್ ಸಿಂಗ್ ಅಟ್ಟಾರಿವಾಲ್, ಆಯ್ಕೆ 3 ಮೂಲ್ ರಾಜ್, ಆಯ್ಕೆ 4 ಬಲಬೀರ್ ಸಿಂಗ್. ಸೊ ಸರಿ ಉತ್ತರನೇ ಇತ್ತು ಆಯ್ಕೆ 2 ಚಟ್ಟಾರ್ ಸಿಂಗ್ ಅಟ್ಟಾರಿವಾಲ್ ಲಾಹೋರ್ನಲ್ಲಿ ಬ್ರಿಟಿಷರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾರೆ. ಅದರ ನಾಯಕತ್ವವನ್ನು ನೇತೃತ್ವವನ್ನು ಇವರು ವಹಿಸಿರ್ತಾರೆ. ಮುಂದಿನ ಪ್ರಶ್ನೆ ಮತ್ತು ಕಡೆಯ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಇಲ್ಲಿ ವರ್ಷ ಮತ್ತು ಯುದ್ಧಗಳಿದ್ದಾವೆ, ಅವುಗಳನ್ನು ಹೊಂದಿಸಿಯನ್ನು ಬರೀಬೇಕು. ಸೊ ಎಸ್, ತಮಗೆ ಗೊತ್ತಿರ್ಬೋದು, ಮೊದಲನೇ ಆಂಗ್ಲೋ ಮರಾಠ ಯುದ್ಧ, ಎರಡನೇ ಆಂಗ್ಲೋ ಮರಾಠ ಯುದ್ಧ, ಮೂರನೇ ಆಂಗ್ಲೋ ಮರಾಠ ಯುದ್ಧ ಮತ್ತು ಆಂಗ್ಲೋ ಸಿಖ್ ಯುದ್ಧಗಳು ಯಾವ ವರ್ಷ ನಡೆದವು ಅಂತದನ್ನು ಸರಿಯಾಗಿ ಹೊಂದಿಸಿ ಬರೀಬೇಕಿತ್ತು. ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1 ಮೊದಲನೇ ಆಂಗ್ಲೋ ಮರಾಠ ಯುದ್ಧ ನಡೆದಿರ್ತಕ್ಕಂಥದ್ದು 1775ರಿಂದ 82 ಸರಿ. ಎರಡನೇದು ಎರಡನೇ ಆಂಗ್ಲೋ ಮರಾಠ ಯುದ್ಧ ನಡೆದಿರ್ತಕ್ಕಂಥದ್ದು 1803ರಿಂದ 1805. ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆದಿರ್ತಕ್ಕಂಥದ್ದು 1817ರಿಂದ 1818. ಆಮೇಲೆ ಆಂಗ್ಲೋ ಸಿಖ್ ಯುದ್ಧಗಳು ನಡೆದಿರ್ತಕ್ಕಂಥದ್ದು 1845. ಓಕೆ, ಸೊ ವಿದ್ಯಾರ್ಥಿಗಳೇ, ಇಷ್ಟಿತ್ತು ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಪಾಠದಲ್ಲಿನ ಅತಿ ಮುಖ್ಯವಾಗಿರ್ತಕ್ಕಂಥ 23 ಬಹು ಆಯ್ಕೆ ಪ್ರಶ್ನೆಗಳನ್ನು ನಾನು ತಂದಿದ್ದೀನಿ. ಇದು ಎಲ್ಲ ಪಾಠದ ವಿಷಯಾಂಶಗಳ ಮೇಲೆ ಅತಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ. ತಾವು ಕೂಡ ಒಂದು ಬಾರಿ ಪಠ್ಯಪುಸ್ತಕವನ್ನು ಆಳವಾಗಿ ಅಧ್ಯಯನವನ್ನು ಮಾಡಿದ್ದೇ ಆದರೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಯಾವ ಬೇಕಾದ ಪ್ರಶ್ನೆ ಬಂದರೂ ಕೂಡ ತಾವು ಉತ್ತರಿಸಲು ಸಶಕ್ತರಾಗ್ತೀರಿ. ಯಾಕಂದರೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರತಿ ಸಾಲಿನ ಮೇಲೆಗಳು ಕೂಡ ಪ್ರಶ್ನೆ ರಚನೆ ಆಗ್ತವೆ. ಆದರೆ ನಾವು ವಿಷಯದ ದೃಷ್ಟಿಯಿಂದ, ಪರೀಕ್ಷಾ ದೃಷ್ಟಿಯಿಂದ ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ರಚನೆಯನ್ನು ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸೊ ವಿಡಿಯೋ ನೋಡ್ತೀರಿ ಆದರೆ ಲೈಕ್ ಮಾಡಲ್ಲ, ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುವ.